ಹೇಳಬೇಕು, ಸತ್ಯವಾಗಿ ನಡೆದಿರುವಂಥ ಘಟನೆ. ಒಂದು ದೇಶದಲ್ಲಿ ಒಂದು ಜಾತ್ರೆಯಲ್ಲಿ ಒಬ್ಬ ಬೆಲೂನ್ ಮಾರ್ತಾ ಇದ್ದ. ಬೆಲೂನ್ ಮಾರೋ ಸಂದರ್ಭದಲ್ಲಿ ಆ ಜಾತ್ರೆ ಎಲ್ಲಿ ಕೂಗೋದು ಬೆಲೂನ್ ಅಂತ ಎಲ್ಲರಿಗೂ ಕಾಣೋಂಗೆ ಏನಾದ್ರು ಮಾಡ್ಬೇಕಲ್ಲ. ಎಲ್ಲರೂ ಒಂದು ಕಡೆ ನಿಂತ್ಕೊಳ್ಳೋದು, ಈ ಒಂದು ಬೆಲೂನನ್ನು ಹಾರಿ ಬಿಟ್ಬಿಡೋದು, ಗಾಳಿಗೆ ಮೇಲೆ ಕೊಟ್ಟೋಗ್ಬಿಡ್ತದೆ, ಒಳಗಡೆ ತುಂಬಿರುತ್ತಲ್ಲ ಮೇಲಕ್ಕೆ ಹೋಗುತ್ತೆ. ಸುತ್ತಲೂ ಜನ ನೋಡ್ತಾರೆ, ಇಲ್ಲಿ ಯಾರೋ ಬೆಲೂನ್ ಮಾರ್ತಾರೆ, ಓಡ್ ಬರ್ತಾರೆ, ಕ್ಲೀನಾಗಿ ಮಾರ್ತಾನೆ. ಎಷ್ಟು ಜನ ಬರ್ತಾರೆ ಅಲ್ಲಿಗೆ, ಇನ್ನೊಂದು ಜಾಗಕ್ಕೆ ಹೋಗಿ ನಿಂತ್ಕೊಳ್ತಾರೆ, ಇನ್ನೊಂದು ಬೆಲೂನು, ಇನ್ನೊಂದು ಜಾಗ, ಇನ್ನೊಂದು ಬೆಲೂನು. ಈ ಥರ ಒಂದು 3-4 ಬೆಲೂನ್ ಬಿಟ್ಟ ಇನ್ನೊಂದು ಜಾಗಕ್ಕೆ ಹೋಗಿ ನಿಂತ್ಕೊಂಡು ಅವ್ರು ಹುಡುಗ ಬಂದು ಹಣ ಅಂತ ದೊಡ್ಡದ. ಏನಪ್ಪ ಯಾವ ಬೆಲೂನ್ ಬೇಕು ತಗೋ ಅಂತ. ಬೆಲೂನ್ ಬೇಡ ನನಗೆ. ಆಗಲೇ ಬಿಳದ್ ಬಿಟ್ಟೆ ಹಾರ್ತು, ಹಸಿರು ಬಿಟ್ಟೆ ಹಾರ್ತು, ರೆಡ್ ಬಿಟ್ಟೆ ಹಾರ್ತು, ಕಪ್ಪು ಬೆಲೂನು ಹಾರುತ್ತಾ, ಕಪ್ಪು ಬಣ್ಣದ ಬೆಲೂನ್ ಬಿಟ್ರೆ ಅದು ಹಾರುತ್ತಾ ಅಂತ ಕೇಳ್ದ. ನೋಡ್ತಾನೆ ಅವನು, ನೀಗಿರೋ ಹುಡುಗ ಕರ್ರಗಿದ್ದಾನೆ. ಭಾಳ ಬೇಸರ ಆಯ್ತು ಆ ಮನುಷ್ಯನಿಗೆ, ಬೆಲೂನ್ ಮಾರೋನಿಗೆ. ಅವನು ಕೈ ತೆಗೆದು ಒಂದು ಬ್ಲ್ಯಾಕ್ ಬೆಲೂನ್ ಕಟ್ಟು ಅವನ ಕೈಗೆ ಹೇಳ್ತಾನೆ, ಮೇಲಕ್ಕೆ ಹಾರಬೇಕು ಅಂದರೆ ಒಳಗೆ ಏನು ತುಂಬಿದೆ ಅನ್ನೋದು ಮುಖ್ಯ, ಕಲ್ಲರ್ ಅಲ್ಲ. ಬೆಲೂನ್ ಒಳಗೆ ಏನು ತುಂಬಿದೆ ಅನ್ನೋದು ಮುಖ್ಯ, ಅದ್ರ ಮೇಲೆ ಅದು ಹಾರುತ್ತೆ ಬಿಡು ಅಂತ. ಬ್ಲಾಕ್ ಬೆಲೂನ್ ಹಾರು ಹೋಗ್ಬೇಕು. ಆ ಮನುಷ್ಯ ಹೇಳಿದ್ದು ಒಂದು ವಾಕ್ಯ ತಲೆಗೆ ಹಾಕೊಂಡು ಅವನು, ಮೇಲೆ ಹಾರಬೇಕು ಅಂದರೆ ಒಳಗೆ ಏನು ತುಂಬ್ಕೋಬೇಕು ಅಂತ ಮುಖ್ಯ, ಬಣ್ಣ ಮುಖ್ಯ ಅಲ್ಲ. ನಾನು ನೀಗ್ರೋ ಇರ್ಬೋದು, ಕಪ್ಪಿರ್ಬೋದು, ನನ್ನ ತಲೆ ಒಳಗೆ ತುಂಬ್ಕೋಬೇಕು ಅಂತ ಆಗ ಸ್ಟಡಿ ಮಾಡಿದಂಥ ಹುಡುಗ ಹಿಸ್ಟ್ರಿಯಲ್ಲಿ ನೀವು ಓದಿರುವಂತಹ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಆ ಮಟ್ಟಕ್ಕೆ ಏರ್ಬೇಕ ಮೇಲೆ. ನಾನು ರೈತನ ಮಗ, ನಾನು ಕನ್ನಡ ಮೀಡಿಯಮ್ಮು, ನಮ್ಮ ಅಪ್ಪ ಅಮ್ಮ ಓದಿಲ್ಲ, ಇವು ಯಾವ ಎಜುಕೇಷನ್ಗೆ ಸಂಬಂಧ ಇಲ್ಲ. ಬುಕ್ ಹಿಡ್ಕೊಂಡು ಮುಂದೆ ಕೂತ ಅಂದರೆ ನೀನು ಅಪ್ಪ ಅಮ್ಮನೂ ಬರೀಬೇಕು, ನಿನ್ನ ಜಾತಿನೂ ಬರೀಬೇಕು, ನಿನ್ನ ಬ್ಯಾಕ್ಗ್ರೌಂಡು ಕನ್ನಡ ಮೀಡಿಯಂ ಎಲ್ಲ ಮರೆತು ಇದನ್ನು ಹಾಕಿ ತುಂಬಕೋ ನೀನು ಒಳಗೆ. ಏರ್ಬಿಡ್ತೀಯ ಮೇಲೆ. 24 ತಿಂಗಳಿದೆ. ಏನು ತುಂಬ್ಕೋತೀರಾ? ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸನ್ನು ತುಂಬ್ಕೋತೀರಾ, ಫೇಸ್ಬುಕ್ಕಲ್ಲಿ ಫ್ರೆಂಡ್ಸನ್ನು ತುಂಬ್ಕೋತೀರಾ, ಫಾಲೋವರ್ಸನ್ನು ತುಂಬ್ಕೊಳ್ತೀರಾ, ಅಥವಾ ತಲೆ ಒಳಗೆ ಏನಾದ್ರು ತುಂಬ್ಕೊಳ್ತೀರಾ? ಎಲ್ಲ ಕಸ ತುಂಬ್ಕೊಂಡ್ರೆ ಅಲ್ಲೇ ಬಿದ್ದಿರ್ತೀರಿ. ತುಂಬ್ಕೊಂಡ್ರೆ ಮೇಲೆ ಖಂಡಿತ ಯಾರು ಬೇಕಾದ್ರೂ ಹೇಳ್ಬೋದು. ವಾಟ್ ಈಸ್ ಇನ್ಸೈಡ್ ಈಸ್ ಇಂಪಾರ್ಟೆಂಟ್.